ಹಳ್ಳಿಗಳಲ್ಲಿ ಏನಿದೆ ಅಂದರೆ ಈಗ ಅವರು ಹೊಲ ಇವಾಗ ಒಂದು 10 ಚೀಲ ಕೊಯ್ತಾರೆ, ಡೈಲಿ ಕೊಯ್ಯೋ ಕಾಲ ಎಲ್ಲ. ಡೈಲಿ ಒಂದು 10 ಚೀಲ ಟೊಮೆಟೊ ಕೊಯ್ತಾರೆ. ಆಮೇಲೆ ಅವರು ಈಗ ಅಕ್ಕಪಕ್ಕದವರೆಲ್ಲ ಒಂದು 20 ಚೀಲ 30 ಚೀಲ ಅವ್ರಿಗೆ ಹೆಂಗೆ ಡೆಲಿವರಿ ಸಿಗುತ್ತೋ ಆ ಥರ ಕೊಯ್ತಾರೆ. ಅದನ್ನೆಲ್ಲ ಏನು ಮಾಡ್ತಾರೆ, ಒಂದು ಲೋಡ್ ಹಾಕೊಂಡು ಸೀದಾ ಇಲ್ಲಿಗೆ ತಗೊಂಬರ್ತಾರೆ. ಇಲ್ಲಿಂದ ಡಿಸ್ಚಾರ್ಜ್. ಓಕೆ, ಇಲ್ಲಿಂದ ನೀವು ಇಲ್ಲಿಗೆ ಬೇರೆಯವ್ರಿಗೆ ರೈತರು ಇಲ್ಲಿಂದ ತೊಗೊಂಬರ್ತಾರಲ್ಲ, ಇಲ್ಲಿಂದ ಬೇರೆಯವರು ಯಾರು ಬೈ ಮಾಡ್ತಾರೆ? ಬೈ ಅಂದರೆ ಸರ್ ಇದು ಹೆಂಗೆ ಗೊತ್ತಾ, ಕೇರಳದವ್ರು ಬರ್ತಾರೆ ಟೊಮೊಟೊಗೆ. ಓಕೆ, ಬಟ್ ಅವ್ರು ಬಂದರೆ ಒಂಚೂರು ಡಿಮ್ಯಾಂಡ್ ಆಗುತ್ತೆ. ಓಕೆ, ಅವ್ರು ಬಂದಿಲ್ಲ ಅಂದರೆ ದುಡ್ಡು. ಓಕೆ, ನಾರ್ಮಲ್ ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಅದೇ ತೊಗೊಂಡೋಗ್ತಾರಲ್ಲ ಅವ್ರು ಯಾರು? ಇಲ್ಲಿ ಮಾರ್ಕೆಟಿಗೆ ತೊಗೊಂಡೋಗ್ತಾರಾ? ಕೆಲಸ ಮಾಡಿ ನಾವು ಹೇಳೋ ಗಂಟೆ ಒಂಚೂರು ಸಮಾಧಾನ ಕೇಳ್ತೀವಿ. ಈಗ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿದಾವಲ್ಲ, ಮಾರ್ಕೆಟ್ಗಳಿದಾವಲ್ಲ, ಸುತ್ತಮುತ್ತ ಈಗ ಮೈಸೂರಲ್ಲಿ ಸಣ್ಣ ಪುಟ್ಟ ಇದಾವಲ್ಲ, ಇದಕ್ಕೆಲ್ಲ ಇಲ್ಲಿಂದ ಹೋಗುತ್ತೆ. ಇಲ್ಲಿಂದನೂ ಹೋಗುತ್ತೆ, ಬಂಡಿಪಾಳ್ಯದಿಂದನೂ ಹೋಗುತ್ತೆ. ಓಕೆ, ನಿಮಗೆ ಇದರಲ್ಲಿ ಬೆನಿಫಿಟ್ ಸಿಗುತ್ತಾ ಸರ್? ಹೆಂಗೆ ಅಂದರೆ ಇದು ರೈತರ ಮಾಲಲ್ಲಿ ಹೆಂಗೆ ಬೆನಿಫಿಟ್ಟು ಅಂದರೆ ಈಗ ಇವ್ರು ಏನು ಬೆಳೆದಿರ್ತಾರೋ ಆ ರೇಟ್ಗೆ ಈಗ ಏನು ಮಾರ್ಕೆಟ್ ಇರುತ್ತೋ, ಈಗ ಬಂಡಿಪಾಳ್ಯದಲ್ಲಿ ಏನು ಮಾರ್ಕೆಟ್ ನಡೀತದೆ, ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಒಬ್ಬೊಬ್ರು ಕಮ್ಮಿ ಕೊಡ್ತಾರೆ, ಒಬ್ಬರು ಜಾಸ್ತಿ ಕೊಡ್ತಾರೆ, ಇಲ್ಲಿ ಆ ಥರ. ಓಕೆ, ಒಟ್ಟಲ್ಲಿ ನಿಮ್ಗೆ ಲಾಭ ಬರುತ್ತಾ? ಯಾರಿಗೆ? ಇಲ್ಲಿ ಮಾರೋರಿಗೆ, ರೈತರಿಗೆ ಮಾವ ಲಾಭ ಬರುತ್ತಾ ಅದು ಅವ್ರಿಗೆ ಗೊತ್ತಿರ್ಬೇಕಷ್ಟೇ, ರೈತರಿಗೆ. ನಿಮಗೆ ಗೊತ್ತಿರಲ್ಲ ಅನ್ಸುತ್ತೆ ಸರ್? ನಮಗೆ ಗೊತ್ತಿರೋದಂತಲ್ಲ, ಇನ್ನೊಂದು ಈಗ ಇಲ್ಲಿ ದಲ್ಲಾಳಿ ಇಲ್ಲ, ಡೈರೆಕ್ಟ್ ಅವರೇ ಮಾತಾಡೋದು. ಡೈರೆಕ್ಟ್ ರೈತರು ಮಾರಕ್ ಬಿಡ್ತಾರೆ. ಅದನ್ನ ಹೆಂಗೆ ಹೇಳ್ತೀರಾ ನೀವು? ಲಾಭ ಸಿಗುತ್ತೆ ಅಟ್ಲೀಸ್ಟ್ ಇಲ್ಲಿ ಇರೋರು ಮಾರ್ತಾರಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದ್ರು ಲಾಭ ನೋಡ್ತಾರಲ್ಲ ಯಾರು? ಜನ, ನಮ್ಮ ರೈತರು ಇಲ್ಲಿ ಮಾರಿದ್ರೆ ಸ್ವಲ್ಪನಾದ್ರು ಲಾಭ ನೋಡ್ತಾರಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಡೈರೆಕ್ಟ್ ಬಿಟ್ಟಿದ್ದು. ಇಲ್ಲಿ ಯಾಕೆಂದ್ರೆ ಅಲ್ಲಿ ದುಡ್ಡು ಕಾಸು ವ್ಯವಹಾರ ನಡೀತೈತಲ್ಲ. ಈಗ ಒಂದು ನಿಮಿಷ ಸರ್, ನಾನು ಹೇಳೋ ಗಂಟೆ ಕೇಳಿ. ಡೈರೆಕ್ಟ್ ಏನಕ್ಕೆ ಬಿಟ್ಟರು ಅಂದರೆ ಅವ್ರದ್ದು ಈಗ ನಿಮ್ಮದು ನೀವು ಬೆಳೆದಿರೋದು ಏನಾಯ್ತೋ ನೀವು ತಂದಿದ್ದೀರಾ, ನಿಮ್ಮ ರೈಟಿಗೆ ಬಂದಾಗ ನೀವು ಕೊಡ್ತಿದ್ದೀರಾ. ನೀವು ಗೊಬ್ಬರ ಹಾಕಿದ್ದೀರಾ ಸರ್, ನೀವು ಬೆಳೆದಿದ್ದೀರಾ ಏನು ಸರ್, ಅದರಲ್ಲಿ ಏನು ಸಿಗುತ್ತೋ ಅಂದ್ಬಿಟ್ಟು ನೀವು ಎಷ್ಟಾಗುತ್ತೋ ಅಷ್ಟು ಅಂತ ಲಾಸ್ಟಿಗೆ ಕೊಟ್ಟು ಹೋಗ್ತಾರೆ. ನಾನು ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಲಾಸ್ ಆಗುತ್ತೆ, ಲಾಭನೂ ಆಗುತ್ತೆ ಸರ್ ರೈತರಿಗೂ. ಒಟ್ಟಿನಲ್ಲಿ ಏನು ಗೊತ್ತಾ, ರೈತರೇ ಮಾರಬೇಕು ಆ ಥರ ಲೆಕ್ಕಾಚಾರ ಇದು. ಓಕೆ, ಒಟ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಲ್ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು.